ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ವಿ. ನಾನು ಈ ಕಥೆಯ ನಾಯಕಿ. ಆದರೆ ಇದು ಕೇವಲ ನನ್ನ ಕಥೆಯಲ್ಲ, ನನ್ನ ತಮ್ಮ ಧ್ರುವನ ಕಥೆಯೂ ಆಗಿದೆ. ನಾನು ನಮ್ಮ ಊರಿನಿಂದ ಬಹಳ ದೂರ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೆ. ದಿನಗಳ ಪಟ್ಟು ಕೆಲಸ, ನಗರದಲ್ಲಿ ಓಡಾಟ, ಬಸ್ತು ಜೀವನ, ಇದರಿಂದ ಕುಟುಂಬದವರ ಜೊತೆ ಸಮಯ ಕಳೆಯುವ ಅವಕಾಶವೇ ಇರಲಿಲ್ಲ. ಆದರೆ ಆ ಹಬ್ಬದ ಸಮಯದಲ್ಲಿ ನಾನು ನನ್ನ ಊರಿಗೆ ಬರುವ ನಿರ್ಧಾರ ಮಾಡಿದೆ. ಮನಸ್ಸಿನಲ್ಲಿ ತುಂಬಾ ಸಂತೋಷವೂ ತುದಿಯಲ್ಲಿ ಸ್ವಲ್ಪ ನಡುಕವೂ ಇತ್ತು. ಎಷ್ಟು ದಿನಗಳ ನಂತರ ನನ್ನ ತಮ್ಮನನ್ನು ನೋಡುತ್ತಿದ್ದೇನೆ ಅಂದರೆ. ಮನೆಗೆ ತಲುಪಿದ ಕ್ಷಣವೇ ಬಾಗಿಲು ತೆರೆದೊಡನೆ ಧ್ರುವ ಓಡಿಬಂದು ಅಕ್ಕ ಎಂದು ಕರೆದ. ಅವನ ಮುಖದಲ್ಲಿದ್ದ ಆ ನಗು, ಕಣ್ಣಿನಲ್ಲಿದ್ದ ಸಂತೋಷ ನನ್ನ ಹೃದಯವನ್ನೇ ತುಂಬಿತು. ನಾನು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಅವನಿಗೆ ಈಗ 18 ವರ್ಷ, ಎಷ್ಟೋ ಬೆಳೆದಿದ್ದಾನೆ. ಆದರೆ ನನ್ನ ಕಣ್ಣಲ್ಲಿ ಇನ್ನೂ ಅದೇ ಮುದ್ದಾದ ಬಾಲಕನೇ. ಅಂದು ರಾತ್ರಿ ಊಟದ ವೇಳೆ ನಾವು ಇಬ್ಬರು ಜೊತೆಯಾಗಿ ಕುಳಿತು ಮಾತನಾಡುತ್ತಿದ್ದೆವು. ಅವನು ಹೇಳಿದ, ಅಕ್ಕ, ನೀನು ಇಲ್ಲದಿದ್ದಾಗ ಮನೆಯಲ್ಲಿ ಅಷ್ಟು ಮೌನವಾಗಿತ್ತು. ನೀನು ಬಂದಾಗ ಮನೆಗೆ ಮತ್ತೆ ಜೀವ ಬಂತು. ಅವನು ಹೀಗೆ ಹೇಳಿದಾಗ ನನ್ನ ಕಣ್ಣು ತುಂಬಿತು. ಮುಂದಿನ ದಿನ ಬೆಳಗ್ಗೆ ಇಬ್ಬರು ಹಿತ್ತಲಲ್ಲಿ ಕುಳಿತು ಚಹಾ ಕುಡಿಯುತ್ತಾ ಹಳೆಯ ನೆನಪುಗಳನ್ನು ತಂದುಕೊಂಡೆವು. ಬಾಲ್ಯದಲ್ಲಿ ಹೋಯಿ ಆಟ ಆಡಿದದ್ದು, ಅಪ್ಪನಿಂದ ಬಚ್ಚಿಕೊಂಡದ್ದು, ಅಮ್ಮ ಮಾಡಿದ ಮುದ್ದಾದ ಹಾಲು ಪಾಯಸ, ಇವೆಲ್ಲ ಹೇಳಿಕೊಂಡು ನಕ್ಕು ನಕ್ಕು ಸಮಯ ಕಳೆಯುತ್ತಿದ್ದೆವು. ಧ್ರುವನ ನಗುವಿನಲ್ಲಿ ನಾನೊಬ್ಬ ಸಣ್ಣ ಹುಡುಗನ ಸಂತೋಷವನ್ನು ನೋಡುತ್ತಿದ್ದೆ. ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ಭಾವನೆ ಮೂಡಿತು. ಅವನನ್ನು ನಾನು ಕೇವಲ ತಮ್ಮನಂತೆ ನೋಡಬಾರದು, ಅವನಿಗೆ ಜೀವನದ ಬಲವಾಗಬೇಕು ಎಂದು. ಮಧ್ಯಾಹ್ನ ಅವನು ನನ್ನೊಂದಿಗೆ ಮಾರುಕಟ್ಟೆಗೆ ಬಂದ. ಹಬ್ಬಕ್ಕೆ ಸಿದ್ಧತೆಗಾಗಿ ಹಣ್ಣುಗಳು, ದೀಪಗಳು ಖರೀದಿಸಿದ್ದೆವು. ಆದರೆ ಅಲ್ಲಿಯೂ ಅವನ ಕಾಳಜಿ ನನ್ನ ಮನಸ್ಸನ್ನು ಕದಿಯಿತು. ಸೂರ್ಯ ಬಿಸಿಯಾಗಿದ್ದಾಗ ಅವನು ಹೇಳಿದ, ಅಕ್ಕ, ನೀನು ಸೂರ್ಯದಲ್ಲಿ ನಡೆಯಬೇಡ, ನಿನಗೆ ತಲೆನೋವಾಗುತ್ತದೆ. ಅವನು ಅಷ್ಟು ಪ್ರೀತಿಯಿಂದ ಹೇಳಿದಾಗ ನನಗೆ ತೋಚಿತು, ನನ್ನ ತಮ್ಮ ಎಷ್ಟು ಪ್ರೌಢನಾಗಿದ್ದಾನೆ. ಸಂಜೆ ವೇಳೆ ನಾವು ಮನೆಯಲ್ಲಿ ಕೂತು ಹಬ್ಬದ ದೀಪ ಹಚ್ಚುತ್ತಿದ್ದೆವು. ಮನೆಯೊಳಗೆ ಬೆಳಕಿನ ಚುಕ್ಕಾಣಿ ಹರಡಿತ್ತು. ಹಿನ್ನೆಲೆಯಲ್ಲಿ ಧಾರ್ಮಿಕ ಸಂಗೀತ ಬಾರುತ್ತಿದ್ದಿತು. ನಾನು ದೀಪ ಹಚ್ಚುತ್ತಿದ್ದಾಗ ಧ್ರುವ ಹತ್ತಿರ ಬಂದು ಹೇಳಿದ, ಅಕ್ಕ, ನೀನು ಬಂದಾಗ ಮನೆಗೆ ಬೆಳಕು ಬಂದಂತೆ ಅನ್ನಿಸಿತು. ಅವನು ಹೀಗೆ ಹೇಳಿದಾಗ ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು, ಸಂತೋಷದ ಕಣ್ಣೀರು. ಆ ರಾತ್ರಿ ನಾವು ಇಬ್ಬರೂ ಮನೆಯ ಮೆಟ್ಟಿಲಿನಲ್ಲಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದೆವು. ಮೌನದ ಮಧ್ಯೆ ಅವನು ಕೇಳಿದ, ಅಕ್ಕ, ನಿನ್ನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿಯಿದೆ? ನಾನು ನಗುತ್ತಾ ಹೇಳಿದೆ, ಧ್ರುವ, ನೀನು ನನ್ನ ಕಣ್ಣಿನ ಬೆಳಕು. ನಾನು ನಿನ್ನಲ್ಲಿ ನನ್ನ ಬಾಲ್ಯವನ್ನು ನೋಡುತ್ತೇನೆ. ನೀನು ಯಾವತ್ತೂ ಸತ್ಯವಾಗಿರು, ನಿನ್ನ ಕನಸುಗಳನ್ನು ಬೆಂಬಲಿಸು. ಅದು ನನ್ನ ಪ್ರೀತಿ. ಅವನು ಮೌನವಾಗಿದ್ದ, ಆದರೆ ಆ ಮೌನವೇ 1000 ಮಾತುಗಳಂತಿತ್ತು. ಮುಂದಿನ ದಿನ ನಾನು ಹೊರಟು ಹೋಗಬೇಕಾದ ಸಮಯ ಬಂದಿತು. ನಾನು ಬ್ಯಾಗ್ ತಯಾರಿಸುತ್ತಿದ್ದೆ. ಅವನು ಮೌನವಾಗಿ ನಿಂತಿದ್ದ. ನಂತರ ನಿಧಾನವಾಗಿ ಬಂದು ಹೇಳಿದ, ಅಕ್ಕ, ನೀನು ಹೋದ್ಮೇಲೆ ನನಗೆ ಬೇಸರ ಆಗತ್ತೆ. ನಾನು ನಗುತ್ತಾ ಅವನ ತಲೆಯ ಮೇಲೆ ಕೈ ಇಟ್ಟು ಹೇಳಿದೆ, ಧ್ರುವ, ನನ್ನಿಲ್ಲದೆ ಬದುಕಲು ಕಲಿತುಕೋ. ನಾನು ಎಲ್ಲಿದ್ದರೂ ನಿನ್ನ ಜೊತೆ ಇರುತ್ತೇನೆ. ನೀನು ನನ್ನ ಹೆಮ್ಮೆ. ಅವನು ತಕ್ಷಣ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಆ ಕ್ಷಣದಲ್ಲಿ ಎಲ್ಲ ಭಾವನೆಗಳು ಒಂದಾಗಿದ್ದವು, ಪ್ರೀತಿ, ಕಾಳಜಿ, ಬಂಧ, ನೆನಪು. ಬಸ್ ಹತ್ತುವಾಗ ಅವನು ದೂರ ನಿಂತು ಕೈ ಬೀಸುತ್ತಿದ್ದ. ಅವನ ಕಣ್ಣಲ್ಲಿ ಕಣ್ಣೀರು, ನನ್ನ ಕಣ್ಣಲ್ಲಿಯೂ ಅದೇ ಸ್ಥಿತಿ. ಬಸ್ ದೂರ ಸರಿಯುತ್ತಿತ್ತು, ಆದರೆ ನನ್ನ ಮನಸ್ಸು ಅವನ ಬಳಿಯೇ ಉಳಿದಿತ್ತು. ಆ ರಾತ್ರಿ ನಾನು ಕಿಟಕಿಯ ಬಳಿ ಕೂತು ನಕ್ಷತ್ರಗಳನ್ನು ನೋಡುತ್ತಿದ್ದೆ. ಆ ನಕ್ಷತ್ರಗಳಲ್ಲಿ ನನಗೆ ಧ್ರುವನ ನಗು ಕಾಣಿಸುತ್ತಿತ್ತು. ಜೀವನ ಎಷ್ಟೇ ದೂರ ಕರೆದೊಯ್ದರೂ ಅಕ್ಕ ತಮ್ಮನ ಪ್ರೀತಿ ಎಂದಿಗೂ ದೂರವಾಗುವುದಿಲ್ಲ ಎಂಬ ಭಾವನೆ ಆ ಕ್ಷಣದಲ್ಲಿ ನನಗೆ ತುಂಬಿತು. ಇಂದು ನಾನು ಎಷ್ಟೇ ನಗರಗಳಲ್ಲಿ ಬಂದು ಹೋಗಿದ್ದರೂ ಆ ಹಬ್ಬದ ದಿನದ ನೆನಪು ನನ್ನ ಹೃದಯದಲ್ಲಿ ಶಾಶ್ವತವಾಗಿದೆ. ಅದು ಕೇವಲ ಒಂದು ದಿನವಲ್ಲ, ಅದು ಬಂಧದ ಪುನರ್ಜನ್ಮವಾಗಿತ್ತು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಮತ್ತು ಪ್ರೇರಣಾದಾಯಕ ಕತೆಗಳಿಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳ.